ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾರ್ಮಲ್ ಬೇಬಿ ಕುಚ್ಚನ್ನು ಇನ್ನಷ್ಟು ಗ್ರ್ಯಾಂಡಾಗಿ ಕಾಣಿಸೋ ರೀತಿಯಲ್ಲಿ ಯಾವ ರೀತಿಯಾಗಿ ಹಾಕ್ಕೊಳೋದು ಅಂತ ನೋಡೋಣ. ತುಂಬ ಸಿಂಪಲಾಗಿ ನಾರ್ಮಲ್ ನಾವು ಬೇಬಿ ಕುಚ್ಚನ್ನು ಹಾಕ್ಕೊತೀವಲ್ವ, ಅದಕ್ಕೆ ಈ ರೀತಿಯಾಗಿ ಸ್ಮಾಲ್ ಬೀಡ್ಸನ್ನು ಯೂಸ್ ಮಾಡಿಕೊಂಡು ಇವತ್ತು ನಾವು ಬೇಬಿ ಕುಚ್ಚನ್ನು ಗ್ರ್ಯಾಂಡಾಗಿ ಬ್ರೈಡಲ್ ಆಗಿ ಕಾಣಿಸೋದು ಹೇಗೆ ಅಂತ ನೋಡೋಣ. ಬ್ರೈಡಲ್ ಡಿಸೈನ್ ಆಗಿ ಮಾಡ್ಕೋಬೋದು. ಹಾಗೆ ನೋಡಿ, ಈ ರೀತಿಯಾಗಿ ಫಸ್ಟ್ ನಾವು ಬೇಬಿ ಕುಚ್ಚುಗಳನ್ನ ಹಾಕ್ಕೋಬೇಕು. 1 ಫಿಂಗರಷ್ಟು ಗ್ಯಾಪನ್ನು ಬಿಟ್ಟು ಈ ರೀತಿಯಾಗಿ ಬೇಬಿ ಕುಚ್ಚು ನಾರ್ಮಲಾಗಿ ನಾವು ಸ್ವಲ್ಪ ಹತ್ತತ್ರಕ್ಕೆ ಹಾಕ್ಕೊತೀವಿ. ಹಾಗೆ ಜಿಗ್ಜಾಗ್ ಏನು ಮಾಡಿರ್ತೀವಲ್ವ ಅದ್ರ ಮೇಲೇ ಹಾಕ್ಕೊತೀವಿ. ಆದರೆ ಈ ಡಿಸೈನ್ಗೆ ಸ್ವಲ್ಪ ಮೇಲೆ ಹಾಕ್ಕೋಬೇಕಾಗುತ್ತೆ. ಜಿಗ್ಜಾಗಿಂತಲೂ ಸ್ವಲ್ಪ ಮೇಲೇ ಈ ರೀತಿಯಾಗಿ ನೀಡಲ್ನ ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೋಬೇಕು. ನಾರ್ಮಲಾಗಿ ಬೇಬಿ ಕುಚ್ಚು ಏನು ಕಟ್ಕೊತೀವಲ್ವ ಜರಿ ಥ್ರೆಡ್ಡಿಂದ, ಅದೇ ರೀತಿಯಾಗಿ ಎಲ್ಲೂ ನಾವು ಜರಿ ಥ್ರೆಡ್ಡಿಂದ ನಾಟನ್ನು ಮಾಡ್ಕೋಬೇಕು. ಇಲ್ಲಿ ನಾರ್ಮಲಾಗಿ ನಾವು ಜರಿ ಥ್ರೆಡನ್ನು ಸುಮ್ಮನೆ ಸುತ್ತಕೊಂಡು ಸಹ ನಾಟ್ ಮಾಡ್ಕೋಬೋದು, ಅಥವಾ ಈ ರೀತಿಯಾಗಿ ಹೆಮ್ಮಿಂಗ್ ನೀಡಲ್ಗೆ ಜರಿ ಥ್ರೆಡನ್ನು ಹಾಕ್ಕೊಂಡು 2 ಎಳೆ ನಾಟ್ ಮಾಡ್ಕೋಬೋದು. ನಿಮಗೆ ಯಾವ ರೀತಿ ಕಂಫರ್ಟಬಲ್ಲೋ ಆ ರೀತಿಯಾಗಿ ಮಾಡ್ಕೋಬೋದು. ಅದಾದಮೇಲೆ ನೋಡಿ, ಈ ರೀತಿಯಾಗಿ ನೀಡಲ್ನ ಮೇಲಿಂದ ಕೆಳಗೆ ಕುಚ್ಚು ಒಳಗಡೆಯಿಂದನೇ ಎಳ್ಕೋಬೇಕು. ಆ ಗೋಲ್ಡ್ ಥ್ರೆಡ್ ಏನಿರುತ್ತಲ್ಲ ಅದು ಒಳಗಡೆನೇ ಸೇರ್ಕೊಳ್ಳುತ್ತೆ. ಈ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡ್ಕೋಬೇಕು. ನಾರ್ಮಲಾಗಿ ಬೇಬಿ ಕುಚ್ಚು ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊತೀವಿ. ಇದು ಒಂದು ಸ್ವಲ್ಪ ಲೈಟಾಗಿ ಉದ್ದನೇ ಮಾಡ್ಕೋಬೇಕಾಗುತ್ತೆ ಈ ಡಿಸೈನ್ಗೆ. ಮತ್ತು ಅದಾದಮೇಲೆ ನೋಡಿ, 1 ಫಿಂಗರಷ್ಟು ಗ್ಯಾಪನ್ನು ಬಿಟ್ಟು ಮತ್ತೆ ನಾವು ಅದೇ ರೀತಿಯಾಗಿ ಜಿಗ್ಜಾಗಿಂತಲೂ ಸ್ವಲ್ಪ ಮೇಲೆ ಈ ರೀತಿಯಾಗಿ ನೋಡಿ, ಜಿಗ್ಜಾಗಿಂತಲೂ ಸ್ವಲ್ಪ ಮೇಲೇ ನೀಡಲ್ನ ಕೆಳಗಡೆಯಿಂದ ಮೇಲಕ್ಕೆ ಎಳ್ಕೋಬೇಕು. ನಾರ್ಮಲ್ ಬೇಬಿ ಕುಚ್ಚಿಗಿಂತಲೂ ಸ್ವಲ್ಪ ಉದ್ದ ಇಟ್ಕೋಬೇಕಾಗುತ್ತೆ. ಈ ರೀತಿಯಾಗಿ ನೋಡಿ, ಈ ರೀತಿಯಾಗಿ ಉದ್ದ ಇಟ್ಕೊಂಡು ಬ್ಯಾಕ್ ಸೈಡಿಂದ ಹೆಮ್ಮಿಂಗ್ ನೀಡಲ್ಗೆ ನಾವು ಏನು ಜರಿ ಥ್ರೆಡನ್ನು ಹಾಕ್ಕೊಂಡಿರ್ತೀವಲ್ವ, ಬ್ಯಾಕ್ ಸೈಡಿಂದ ಮುಂದಕ್ಕೆ ಎಳ್ಕೋಬೇಕು. ಈ ರೀತಿಯಾಗಿ ಒಂದು 4-5 ಸರಿ ಈ ರೀತಿ ನಾಟನ್ನು ಮಾಡಿಕೊಂಡು ಕುಚ್ಚನ್ನು ಕಟ್ಕೊಂಡ್ರೆ ಆಯಿತು. ಅದೇ ರೀತಿ ಪೂರ್ತಿ ಸ್ಯಾರಿಗೆ ನಾವು ಈ ರೀತಿ ಕುಚ್ಚನ್ನು ಫಸ್ಟ್ ಕುಚ್ಚನ್ನು ಕಟ್ಕೋಬೇಕಾಗುತ್ತೆ. ಇಲ್ಲಾಂದರೆ ಪ್ರತಿ ಸಾರಿ ನಾವು ಒಂದು ಕುಚ್ಚು ಅದಕ್ಕೆ ಡಿಸೈನ್ ಮಾಡಿ ಮತ್ತೆ ಇನ್ನೊಂದು ಕುಚ್ಚನ್ನು ಕಟ್ಟೋದಕ್ಕಿಂತ ಟೈಮ್ ತುಂಬ ಹಿಡಿಯುತ್ತೆ ಆ ರೀತಿ ಮಾಡ್ಕೊಳೋದು. ಈ ರೀತಿ ಫಸ್ಟ್ ನಾವು ಕುಚ್ಚು ಏನು ಕಟ್ಕೊತೀವಲ್ವ ಅದೆಲ್ಲ ಈ ರೀತಿ ಕುಚ್ಚನ್ನು ಕಟ್ಕೊಂಡಾದಮೇಲೆ ನೋಡಿ, ಈ ರೀತಿ ಬೀಡ್ಸನ್ನು ಹಾಕ್ಕೋಬೇಕಾಗುತ್ತೆ. ಇವಾಗೇನು ಸ್ಯಾರಿಗೆ ಪಲ್ಲು ಕಲರ್ ಏನಿದೆ ಅಲ್ವ, ಆ ಕಲರಲ್ಲೇ ನಾನು ಇಲ್ಲಿ ಥ್ರೆಡನ್ನು ತೊಗೊಂಡಿದ್ದೀನಿ. ಹೆಮ್ಮಿಂಗ್ ನೀಡಲ್ಗೆ ಆ ಕಲರ್ ಥ್ರೆಡನ್ನು ತೊಗೊಂಡು ನೋಡಿ, ಈ ರೀತಿ ಕುಚ್ಚಲ್ಲಿರುತ್ತಲ್ಲ ಬೀಡ್ಸ್, ಆ ಬೀಡ್ಸನ್ನು ಹಾಕ್ಕೊಂಡ್ರೆ ತುಂಬ ಕಡಿಮೆ ಟೈಮಲ್ಲಿ ಹಾಕ್ಕೋಬೋದು. ತುಂಬ ನೀಟಾಗಿ ಒಂದೇ ಸೈಜಲ್ಲೇ ಇರುತ್ತೆ ಬೀಡ್ಸು. ನೋಡಿ, ಈ ರೀತಿಯಾಗಿ ನೀವು ಕಟ್ಕೊಂಡಿರೋ ಕುಚ್ಚಿಗೆ ಎಷ್ಟು ಬೀಡ್ಸ್ ಇರಿಸುತ್ತೋ ನೋಡಿಕೊಂಡು ಅಷ್ಟು ಬೀಡ್ಸನ್ನು ಹಾಕ್ಕೊಳ್ಳಿ. ನನಗೆ ಇಲ್ಲಿ 6 ಬೀಡ್ಸ್ ಇರಿಸುತ್ತೆ. 6 ಬೀಡ್ಸನ್ನು ಹಾಕ್ಕೊಂಡು ಈ ರೀತಿ ಮತ್ತೆ ಈ ಕಡೆ ಸೈಡಲ್ಲಿ ಕುಚ್ಚಿಗೆ ಮೇಲಿಂದ ಕೆಳಗೆ ಎಳ್ಕೋಬೇಕು ನೀಡಲ್ನ. ಮತ್ತು ಅದೇ ರೀತಿ ಫಸ್ಟ್ ಎಲ್ಲಿ ಚುಚ್ಚಿರ್ತೀವಲ್ವ ಅದ್ರ ಕೆಳಗಡೆನೆ ನೀಡಲ್ ಬರೋ ರೀತಿಯಲ್ಲಿ ಮೇಲಕ್ಕೆ ಎಳ್ಕೊಂಡು ಮತ್ತೆ ಅದೇ ರೀತಿ 6 ಬೀಡ್ಸನ್ನು ಹಾಕ್ಕೋಬೇಕು. ಇದು ಇಷ್ಟೇ ಬೀಡ್ಸ್ ಅಂತ ಹೇಳಲಿಕ್ಕಾಗಲ್ಲ. ನೀವು ಹಾಕ್ಕೊಂಡಿರೋಂಥ ಕುಚ್ಚಿನ ಸೈಜ್ ನೋಡಿಕೊಂಡು ಅಷ್ಟು ಬೀಡ್ಸ್ ಎಷ್ಟು ಇರಿಸುತ್ತೋ ನೋಡಿಕೊಂಡು ಅದೇ ರೀತಿಯಾಗಿ ಬೀಡ್ಸನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಬೀಡ್ಸ್ ಹಾಕ್ಕೊಂಡಾದಮೇಲೆ ಮತ್ತೆ ನೀಡಲ್ನ ಕೆಳಗಡೆಯಿಂದ ಮತ್ತು ಆ ಕಡೆ ಸೈಡಿಂದನೇ ತೊಗೋಬೇಕು ನೀಡಲು. ಫಸ್ಟ್ ಯಾವ ಸೈಡಿಂದ ಸ್ಟಾರ್ಟ್ ಮಾಡಿರ್ತೀವಲ್ವ ಅದೇ ಸೈಡಲ್ಲೇ ನೀಡಲ್ನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ತೊಗೊಂಡಾದಮೇಲೆ ಮತ್ತೆ ಅದೇ ರೀತಿ ಮತ್ತೆ 6 ಬೀಡ್ಸನ್ನು ಹಾಕ್ಕೋಬೇಕು. ನಾರ್ಮಲಾಗಿ ನಾವು ಬೀಡ್ಸ್ ಸಿಗುತ್ತಲ್ವ ಗ್ರಾಮ್ ಲೆಕ್ಕದಲ್ಲಿ, ಆ ರೀತಿ ಬೀಡ್ಸ್ ಆದರೆ ಅದು ತುಂಬ ಟೈಮ್ ಹಿಡಿಯುತ್ತೆ. ಹಾಗೆ ಅದು ಸ್ವಲ್ಪ ಬೇಗನೆ ಬ್ಲ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಈ ರೀತಿ ಬೀಡ್ಸು ಸ್ವಲ್ಪ ಲೇಟಾಗಿ ಬ್ಲ್ಯಾಕ್ ಆಗುತ್ತೆ, ಆದರೆ ತುಂಬ ಬ್ಲ್ಯಾಕ್ ಆಗೋ ಚಾನ್ಸಸ್ ತುಂಬಾ ಕಡಿಮೆ. ಅದಾದಮೇಲೆ ಟೈಮು ಸಹ ತುಂಬಾ ಸೇವ್ ಆಗುತ್ತೆ ಈ ರೀತಿಯಾಗಿ. ಅದಾದಮೇಲೆ ನೋಡಿ, ಮೇಲ್ಗಡೆ ಏನು ಕುಚ್ಚಿರುತ್ತಲ್ವ ಅಲ್ಲಿಂದ ನಾವು ನೀಡಲ್ನ ತೊಗೋಬೇಕು. ಮತ್ತು ಇಲ್ಲಿ ಕೆಳಗಡೆ ಕುಚ್ಚು ಕಟ್ಟಿರ್ತೀವಲ್ವ ಅಲ್ಲಿ ಮಧ್ಯಭಾಗದಲ್ಲಿ ಕರೆಕ್ಟಾಗಿ ಬೀಡ್ಸ್ ಎಲ್ಲಿ ಶೇಕ್ ಆಗದೆ ಇರೋ ರೀತಿಯಲ್ಲಿ ಈ ರೀತಿ ನೀಟಾಗಿ ಸೆಕ್ಯೂರ್ ಆಗುತ್ತೆ ಈ ರೀತಿ ಹಾಕ್ಕೊಳೋದ್ರಿಂದ. ನೋಡಿ, ಈ ರೀತಿ ಹಾಕ್ಕೊಂಡಾದಮೇಲೆ ನಾರ್ಮಲಾಗಿ ನಾವು ಒಂದು 4-5 ಸರಿ ನಾಟನ್ನು ಮಾಡ್ಕೊಳ್ಳೋಣ. ಕುಚ್ಚಿಗೆ ಸೇರಿಸ್ಕೊಂಡು ನಾವು ಈ ರೀತಿ ನಾಟ್ ಮಾಡ್ಕೋಬೇಕಾಗುತ್ತೆ. ತುಂಬ ನೀಟಾಗಿ ಬರುತ್ತೆ ಡಿಸೈನು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ಕಡಿಮೆ ಟೈಮಲ್ಲಿ ಈ ಡಿಸೈನ್ನ ನಾವು ಕಂಪ್ಲೀಟ್ ಮಾಡ್ಕೊಂಬಿಡ್ಬೋದು. ನೋಡಿ, ಈ ರೀತಿ ಒಂದು 4-5 ಸರಿ ನಾಟನ್ನು ಮಾಡ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಹಾಕ್ಕೋಬೋದು ಈ ಡಿಸೈನ್ನ.
ನಾರ್ಮಲ್ ಬೇಬಿ ಕುಚ್ಚಿಗಿಂತಲೂ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಕಂಪ್ಲೀಟ್ ಆದಮೇಲೆ ನೀವೇ ನೋಡ್ತಿರಲ್ವ ಎಷ್ಟು ನೀಟಾಗಿ ಬರುತ್ತೆ ಅಂತ. ಅದೇ ರೀತಿ ನಾನು ಪೂರ್ತಿ ಸ್ಯಾರಿಗೆ ಕಂಪ್ಲೀಟ್ ಮಾಡ್ಕೊತೀನಿ. ಈ ಡಿಸೈನ ನಾನು ಒಂದು 3-4 ಸ್ಯಾರಿಗೆ ಹಾಕಿದ್ದೀನಿ. ಅಟ್ ಎ ಟೈಮ್ ಒಬ್ಬರೇ ಕಸ್ಟಮರು ಈ ರೀತಿಯಾಗಿ ಹಾಕಿಸ್ಕೊಂಡಿದ್ದಾರೆ ನೋಡಿ. ಎಷ್ಟು ನೀಟಾಗಿ ಬಂದಿದೆ ಡಿಸೈನು. ತುಂಬ ಬೇಗನೂ ಆಗೋಗುತ್ತೆ, ತುಂಬ ನೀಟಾಗೂ ಬರುತ್ತೆ. ಈ ಡಿಸೈನ್ಗೆ ನಾವು 450ಇಂದ 500ವರೆಗೂ ಚಾರ್ಜಸ್ ಮಾಡ್ಬೋದು. ತುಂಬ ಚೆನ್ನಾಗಿ ತುಂಬ ನೀಟಾಗೂ ಬರುತ್ತೆ. ನಾರ್ಮಲ್ ಬೇಬಿ ಕುಚ್ಚಿಗಿಂತಲೂ ಥ್ರೆಡನ್ನು ಸ್ವಲ್ಪ ಜಾಸ್ತಿನೇ ತೊಗೋಬೇಕಾಗುತ್ತೆ. ಎಷ್ಟು ನೀಟಾಗಿ ಬಂದಿದೆ ನೋಡಿ ಕಾಂಬಿನೇಷನಲ್ಲಿ. ಅವ್ರಿಗೆ ಡಬಲ್ ಕಲರ್ ಬೇಡ, ಈ ರೀತಿ ಸಿಂಗಲ್ ಕಲರ್ ಬೇಕು ಅಂದಿದ್ದಕ್ಕೆ ನಾನಿಲ್ಲಿ ಸಿಂಗಲ್ ಕಲರಲ್ಲಿ ಹಾಕಿದ್ದೀನಿ. ಇದೇ ಡಿಸೈನ ನೀವು ಡಬಲ್ ಕಲರಲ್ಲೂ ಸಹ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ ಅದನ್ನು ಸಹ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆಯ ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಧನ್ಯವಾದಗಳು.